ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅವರ ವತಿಯಿಂದ ಇಂದು ನಾವು ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಸಾಲಡ್ ಎಂ ಸಿ ಇರ್ತಕ್ಕಂಥ ಕ್ವಶನ್ಗಳ ಬಗ್ಗೆ ನಾವು ಇವಾಗ ಅಧ್ಯಯನ ಮಾಡಕತ್ತೀವಿ. ಆಲ್ರೆಡಿ ಇವಾಗ ಫಸ್ಟ್ ವಿಡಿಯೋ ಏನಂತಂದ್ರಿಗಿನ 10 ಕ್ವಶನ್ ನಾವೇನೈತಿ ಇವಾಗ ಅನಲೈಸ್ ಮಾಡಿವಿ ಅಥವಾ ವಿವರಣೆ ಮುಖಾಂತರ ಎಲ್ಲ ನಿಮ್ಮ ಮುಂದೆ ಇಟ್ಟಿವಿ. ಈಗ ಪ್ರೆಸೆಂಟ್ ಅಂತ ಅದೇ 10 ಕ್ವಶನ್ ಇರ್ತಕ್ಕಂಥ ಕ್ವಶನ್ಗಳು ಏನಂತಂದ್ರೆ ನಿಮ್ಗೆ ಇರ್ತಕ್ಕಂಥ MCQ ಇದು ಕ್ವಶನ್ ಎಲ್ಲ ರೀತಿ ಇರ್ತಕ್ಕಂಥ ಪ್ರತಿಯೊಂದು ಇರ್ತಕ್ಕಂಥ ಆಪ್ಷನ್ಗಳು ಏನಂತಂದ್ರೆ ನಾವು ಇವಾಗ ಎಕ್ಸ್ಪ್ಲೇನ್ ಮಾಡಕತ್ತೀವಿ. ಅದಕ್ಕೆ ನೀವು ಇರ್ತಕ್ಕಂಥ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದ್ರಿಗಿನ ಪ್ರತಿಯೊಂದು ಕ್ವಶನ್ ಅನ್ನು ಅಬ್ಸರ್ವೇಷನ್ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಾವು ವಿವರಣೆ ಮುಖಾಂತರ ಹೇಳೋ ಟೈಮಿಗೆ ಅಲ್ಲಿ ನೋಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಇರ್ತಕ್ಕಂಥ ಕೆಲಸ ಸರಿಯಾಗಿ ಆಗುತ್ತೆ. ನಿಮ್ಮ ಕೆಲಸ ಏನೈತಿ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾ ಬರೀ ವಿಡಿಯೋ ನೋಡಿ ಬಿಟ್ರಿಗಿನ ಏನು ಕೆಲಸ ವರ್ಕೌಟ್ ಆಗಲ್ಲ. ಬಟ್ ನೀವೇನಂತಂದ್ರಿಗಿನ ಸರಿಯಾಗಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ಇರ್ತಕ್ಕಂಥ ವಿವರಣೆ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ಏನಂತಂದ್ರಿಗಿನ ನಿಮಗೇನಾಗ್ತದೆ ಇವಾಗ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹೌದಿಲ್ಲ, ಒಂದೇ ಕಡೆ ನಾವು ಹೇಳಿದ್ರೆ ಯಾವಾಗ ಆಗಲ್ಲ. ನಾವು ಉದಾಹರಣೆ ನೋಡಿದಾಗ ಆಲ್ರೆಡಿ ಏನಂತಂದ್ರೆ 10 ಕ್ವಶನ್ ಆಗಿದ್ದೇವೆ. ಈಗ ಏನಂತಂದ್ರೆ 11ನೇ ಕ್ವಶನ್. ಅದು 11ರಲ್ಲಿ ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿ ಸಂಯುಕ್ತ ಪ್ರಾಂತೀಯ ಸಮವರ್ತಿ ಅಧಿಕಾರ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತು ಅಂದ್ರೆ ನಾವು ಉದಾಹರಣೆ ನೋಡಿದಾಗ ಈ ಕಾಯ್ದೆಗಳಲ್ಲಿ ಅಂತ ಕೇಳಾರ. ಟೋಟಲ್ ಇವಾಗ 3 ಕಾಯ್ದೆಗಳದಾವು. ಯಾವಪ್ಪ ಅಂದ್ರೆ ಒಂದು 1935ರ ಕಾಯ್ದೆ, ಹೌದಿಲ್ಲ, ಆಮೇಲೆ 1919ರ ಕಾಯ್ದೆ, ಆಮೇಲೆ 1909ರ ಕಾಯ್ದೆ, 1892ರ ಕಾಯ್ದೆ. ಇವು ನಮ್ಮ ಸಂವಿಧಾನದ ಅಥವಾ ನಮ್ಮ ಇರ್ತಕ್ಕಂಥ ಅತ್ಯಂತ ಪ್ರಮುಖ ಕಾಯ್ದೆಗಳು ಅಂತ ಹೇಳ್ಬೋದು. ಇದರಲ್ಲಿ ಏನ್ ಕೇಳ್ಯಾರಪ್ಪ ಕ್ವಶನ್ ಅಂತಂದ್ರೆ 3 ಪಟ್ಟಿಗಳ ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಯಾವುದು ಅಂತ ಕೇಳ್ಯಾರ ಕ್ವಶನ್. ಆನ್ಸರ್ ಇವಾಗ ನೋಡಿದಾಗ ನಮಗೆ ಆಲ್ರೆಡಿ ಇವಾಗ 1935ರ ಕಾಯ್ದೆ ಅಂತ ಹೇಳಿ 1935ರ ಕಾಯ್ದೆ ನಮ್ಮ ಭಾರತ ಸಂವಿಧಾನ ರಚನೆ ಆದಾಗ ಟೋಟಲ್ 75% ವಿಷಯವನ್ನು ಇರ್ತಕ್ಕಂಥ ಆ ಕಾಯ್ದೆ ಮುಖಾಂತರ ನಾವೇನಂತಂದ್ರಿಗಿನ ತೆಗೆದುಕೊಂಡು ಅಂತ ಹೇಳ್ಬೋದು. ಆನ್ಸರ್ ಏನಪ್ಪಾ 11ನೇದಕ್ಕೆ 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ಬೋದು. ಆಮೇಲೆ 1919ರ ಕಾಯ್ದೆ ಇದೇನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ದ್ವಿ ಸರ್ಕಾರ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಕಾಯ್ದೆ ಯಾವ್ದಪ್ಪ ಅಂತಂದ್ರೆ 1919ರ ಕಾಯ್ದೆ. ಯಾವ್ದು ಇವಾಗ ದ್ವಿ ಸರ್ಕಾರ ಸ್ಥಾಪನೆಗೆ. ಅದೇ ರೀತಿಯಾಗಿ 1909ರ ಕಾಯ್ದೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಮುಸ್ಲಿಮರಲ್ಲಿ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ಮಾಡಿದಂತಹ ಕಾಯ್ದೆ. ಯಾವುದು ಇವಾಗ ಮುಸ್ಲಿಂ ಜನಾಂಗದವರಿಗೆ ಪ್ರತ್ಯೇಕ ಮತದಾನ ಮಾಡಿದಂತಹ ಒಂದು ಕಾಯ್ದೆ ಯಾವ್ದಪ್ಪ ಅಂದ್ರೆ 1919ರ ಭಾರತ ಸರ್ಕಾರ ಕಾಯ್ದೆ. ಆಮೇಲೆ 1892ರ ಕಾಯ್ದೆ ಅಂತ ಕೇಳ್ಯಾರ. ಇಲ್ಲಿ ಅಂತಂದ್ರೆ ಪ್ರಾಂತೀಯ ಮತ್ತು ಕೇಂದ್ರ ಇರ್ತಕ್ಕಂಥ ಎಲ್ಲಾ ವಿಷಯಗಳು ಅತಿ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದಂತ ಕಾಯ್ದೆ ಯಾವ್ದಪ್ಪ ಅಂದ್ರೆ 1892ರ ಕಾಯ್ದೆ ಅಂತ ಹೇಳಿ. ಇಲ್ಲಿರ್ತಕ್ಕಂಥ ನೆಕ್ಸ್ಟ್ ಏನಂತಂದ್ರೆ ವಿವರಣೆ ನೋಡೋದು ಇರ್ತಕ್ಕಂಥ 3 ಕಾಯ್ದೆಗಳ ಬಗ್ಗೆ. ನಾವು ಒಂದನೇದಪ್ಪ ನೋಡಿದಾಗ ಬ್ರಿಟಿಷ್ ಭಾರತದ ಪ್ರಾಂತಗಳಿಗೆ ಹೆಚ್ಚಿನ ಪ್ರಮಾಣದ ಸ್ವಯಂ ಅಧಿಕಾರ ನೀಡುವುದಾಗಿದೆ. ಯಾವುದು ಇವಾಗ 1935ರ ಕಾಯ್ದೆ ಅಂತ ಹೇಳ್ಬೋದು. ಆಮೇಲೆ 1919ರ ಕಾಯ್ದೆ ಅನ್ವಯ ದ್ವಿ ಸರ್ಕಾರ ಸ್ಥಾಪನೆಗೆ ಅವಕಾಶ ಮಾಡಿದಂತಹ ಕಾಯ್ದೆ ಯಾವ್ದಪ್ಪ ಅಂದ್ರೆ 1919ರ ಕಾಯ್ದೆ. ಅದೇ ರೀತಿಯಾಗಿ 1909ರ ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ನೀಡುವಂತಹ ಕಾಯ್ದೆ ಯಾವ್ದಪ್ಪ ಅಂದ್ರೆ 1909ರ ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಇರ್ತಕ್ಕಂಥ ಕಾಯ್ದೆಯನ್ನು ನೀಡಿದಂತ ಇರ್ತಕ್ಕಂಥ ಕಾಯ್ದೆ ಅಂತ ಹೇಳ್ಬೋದು. ಆಮೇಲೆ 1892ರ ಕಾಯ್ದೆ ಕೇಂದ್ರ ಮತ್ತು ಪ್ರಾಂತೀಯ ಮಂಡಳಿಗಳಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಥವಾ ಕೇಂದ್ರ ಮತ್ತು ಪ್ರಾಂತೀಯಗಳಲ್ಲಿ ಇರ್ತಕ್ಕಂಥ ಮಂಡಳಿಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಯಾವುದು 1892ರಲ್ಲಿ. ನಾವು ಅದೇ ನೋಡಿದಾಗ ನಾವು ಇರ್ತಕ್ಕಂಥ 3 ವಿಭಜನೆ ಪಟ್ಟಿಯನ್ನು ವಿಭಜನೆ ಮಾಡಿದಂತ ಕಾಯ್ದೆ ಯಾವುದು 1935ರಲ್ಲಿ. 3 ಪಟ್ಟಿಗಳು ಯಾವಪ್ಪ ಅಂತಂದ್ರೆ ಒಂದನೇದು ಕೇಂದ್ರ ಪಟ್ಟಿ, ಎರಡನೇದು ರಾಜ್ಯ ಪಟ್ಟಿ, ಮೂರನೇದು ಸಮವರ್ತಿ ಪಟ್ಟಿ. ವಿವರಣೆ ನೋಡಿದ ಕೇಂದ್ರ ಪಟ್ಟಿಯಲ್ಲಿ ಬಂದಾಗ ಟೋಟಲ್ 97 ವಿಷಯಗಳಿವೆ. ಎಷ್ಟದ ಇವಾಗ 97 ವಿಷಯಗಳದಾವ ಅಂತ ಹೇಳ್ಬೋದು. ಎಷ್ಟದ ಇವಾಗ 97 ವಿಷಯಗಳು. ಆಮೇಲೆ ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿವೆ. 61 ವಿಷಯಗಳಿವೆ. ಆಮೇಲೆ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳಿವೆ. ಇದರಲ್ಲಿ ಏನಂತಂದ್ರಿಗಿನ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹೌದಿಲ್ಲ,
ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ಅಧ್ಯಯನಗಳು ಅಥವಾ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಅಧ್ಯಯನಗಳು ಅಥವಾ ಸಮರ್ಥ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಕೇಂದ್ರ ಸರ್ಕಾರ ಮಾತ್ರ ಅಧಿಕಾರ ಚಲಾವಣೆ ಮಾಡುತ್ತದೆ. ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ರಾಜ್ಯ ಸರ್ಕಾರ ಮಾತ್ರ ಅಧಿಕಾರ ಚಲಾವಣೆ ಮಾಡುತ್ತದೆ. ಸಮರ್ಥ ಪಟ್ಟಿ ಇರ್ತಕ್ಕಂಥ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯಗಳು ಮಾತ್ರ ಅಧಿಕಾರ ಚಲಾವಣೆ ಪಟ್ಟಿ ಯಾವ್ದಪ್ಪ ಅಂದ್ರಿಗಿನ ಅದು ಸಮರ್ಥ ಪಟ್ಟಿ ಅಂತ ಹೇಳ್ಬೋದು. ಹೌದಿಲ್ಲ? ಉದಾಹರಣೆ ಈಗ ಇತ್ತೀಚಿನ ವರದಿ ಪ್ರಕಾರ ನಾವು ನೋಡಿದಾಗ ಶಿಕ್ಷಣ ಒಂದು ಏನಂತಂದ್ರಿಗಿನ ಒಂದು ಸಮರ್ಥ ಪಟ್ಟಿಗೆ ಏನಂತಂದ್ರಿಗಿನ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಯಾವ್ದು ಇವಾಗ ಸಮರ್ಥ ಪಟ್ಟಿ ಈಗ ಹೇಳಿದ್ರು ಅಂದ್ರಿಗಿನ ಶಿಕ್ಷಣವು ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಇದೆ ಅಂದ್ರಿಗಿನ ಅದ್ಯಾವ್ದು ಅಂತ ಹೇಳ್ಬೋದು. ಇವಾಗ ಸಮರ್ಥ ಪಟ್ಟಿ ಅಂದ್ರಿಗಿನ ಮುಖ್ಯವಾಗಿ ಶಿಕ್ಷಣ ಎಂಬುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ, ಪ್ರತಿಯೊಬ್ಬ ದೇಶದ, ಪ್ರತಿಯೊಬ್ಬ ಪ್ರಜೆಗಳ ಅತ್ಯಮೂಲ್ಯವಾದ ಆಸ್ತಿ. ಅದಕ್ಕೇನಂತಂದ್ರಿಗಿನ ಒಂದೇ ಮಾಡೋದಕ್ಕಿಂತ ಏನಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇರ್ತಕ್ಕಂಥ ಇಬ್ಬರು ಜವಾಬ್ದಾರಿ ಅಂತ ಅದಕ್ಕೇನ್ ಮಾಡ್ಯಾರ ಇವಾಗ ಸಮರ್ಥ ಪಟ್ಟಿಯಲ್ಲಿ ಏನ್ ಮಾಡ್ಯಾರ ಇವಾಗ ಕನ್ವರ್ಜೇಷನ್ ಅಥವಾ ವರ್ಗಾವಣೆ ಮಾಡ್ಯಾರ ಅಂತ ಹೇಳ್ಬೋದು. ಹೌದಿಲ್ಲ? ಅದೇ ರೀತಿಯಾಗಿ ಇವಾಗ ಸ್ವಲ್ಪ ಏನಂತಂದ್ರಿಗಿನ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವ್ದು ಇವಾಗ ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ವಿದೇಶಾಂಗ ಆಗಿರ್ಬೋದು ಅಥವಾ ರಕ್ಷಣೆ ಆಗಿರ್ಬೋದು ಇವೆಲ್ಲ ಯಾವ್ದು ಬರ್ತವೆ ಇವಾಗ ಕೇಂದ್ರ ಪಟ್ಟಿಯಲ್ಲಿ ಬರ್ತಾವು. ಅದಕ್ಕೆ ನೀವೇನಂತಂದ್ರಿಗಿನ ಆಮೇಲೆ ರಾಜ್ಯ ಪಟ್ಟಿಯಲ್ಲಿ ಬಂದಾಗ ಪೊಲೀಸ್ ಆಗಿರ್ಬೋದು. ಹೌದಿಲ್ಲ? ಆಮೇಲೆ ಯಾವುದು ವಿವಾಹ ಆಗಿರ್ಬೋದು ಅಥವಾ ವಿಚ್ಛೇದನ ಆಗಿರ್ಬೋದು ಅಥವಾ ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು ಇವೆಲ್ಲ ಬರ್ತವೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಬರ್ತಾವೆ. ಅದೇ ರೀತಿಯಾಗಿ ಇವಾಗ ಸಮರ್ಥ ಪಟ್ಟಿಯಲ್ಲಿ ಕೆಲವೊಂದು ವಿಷಯಗಳಂತ ಹೇಳ್ಬೋದು. ಯಾವ್ದು ಇವಾಗ ಶಿಕ್ಷಣ ಆಗಿರ್ಬೋದು. ಹಿಂಗೆ ನಮ್ಗೆ ಏನ್ ಕೇಳ್ಬೋದು ಕ್ವಶನ್ ಅಂತಂದ್ರಿಗಿನ ಈ ಕೆಳಗಿನವುಗಳಲ್ಲಿ ಶಿಕ್ಷಣವನ್ನು ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಥವಾ ರಕ್ಷಣೆ ಇದು ಯಾವ ಪಟ್ಟಿಯಲ್ಲಿ ಇದೆ. ಅದಕ್ಕೆ ಕೆಲವೊಂದು ವಿಷಯಗಳನ್ನ ನಾವೇನಂತಂದ್ರಿಗಿನ ಬ್ರೀಫ್ ಆಗಿ ಕೆಲವೊಂದು ನಾವೇನಂತ ಅಧ್ಯಯನ ಮಾಡಬೇಕಾದ ಯಾವ ಪಟ್ಟಿಯಲ್ಲಿ ಯಾವ ವಿಷಯಗಳಂತ ಹೇಳ್ಬೇಕು. ಹೌದಿಲ್ಲ? ಅವಾಗ ಮಾತ್ರ ಏನಂತ ಇವಾಗ ಆ ಕಾನ್ಸೆಪ್ಟ್ ಆ ಕಂಟೆಂಟ್ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ? ಅದಕ್ಕೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ ನಮಗೆ ಸಾಲಡ್ ಇರ್ತಕ್ಕಂಥ ಎರಡನೇ ಕ್ವಶನ್ ಅಂತ ಹೇಳ್ಬೋದು. ಅದೇ ಸಾಲಡ್ ಕ್ವಶನ್ MC ಅಥವಾ MC ಅಲ್ಲ ಕ್ಯೂ ಕ್ವಶನ್ ಇರ್ತಕ್ಕಂಥ ಎರಡನೇ ಕ್ವಶನ್ ಒಂದು ಮಸೂದೆ ಹಣಕಾಸಿನ ಮಸೂದೆ ಎಂದು ಯಾರು ನಿರ್ಣಯಿಸುತ್ತಾರೆ. ಏನಂತಂದ್ರಿಗಿನ ಒಂದು ಮಸೂದೆ ಹಣಕಾಸಿನ ಮಸೂದೆ ಎಂದು ಯಾರು ನಿರ್ಣಯಿಸುತ್ತಾರೆ ಅಂತ ಕೇಳ್ಯಾರ. ಅದ್ರಾಗ ಒಂದನೇದು ನಾವು ಕ್ವಶನ್ ಆಪ್ಷನ್ಸ್ ಬಂದಾಗ ಹಣಕಾಸಿನ ಸಚಿವರು ಅಂತ ಹೇಳಕತ್ತೀವಿ. ಹೌದಾ? ಒಂದು ಹಣಕಾಸಿನ ಮಸೂದೆಯನ್ನು ಇದು ಇರ್ತಕ್ಕಂಥ ಯಾರು ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಹಣಕಾಸಿನ ಸಚಿವರು ಅಂತ ಹೇಳಿ. ರೈಟ್? ಆಮೇಲೆ ಸ್ಪೀಕರ್, ಆಮೇಲೆ ರಾಷ್ಟ್ರಪತಿ, ಆಮೇಲೆ ಪ್ರಧಾನಮಂತ್ರಿ. ನಿಮಗೆ ಆಲ್ರೆಡಿ ನೋಡಿದಾಗ ಒಂದು ಮಸೂದೆ ಹಣಕಾಸಿನ ಮಸೂದೆ ಎಂದು ನಿರ್ಣಯಿಸುವ ಒಂದು ಯಾರು ನಿರ್ಣಯಿಸುತ್ತಾರೆ ಅಂತಂದ್ರಿಗಿನ ನಾವು ಇರ್ತಕ್ಕಂಥ ಏನಂತಂದ್ರಿಗಿನ ಸ್ಪೀಕರ್ ಅವರು ಅಂತ ಹೇಳ್ಬೋದು. ಯಾವಾಗ ಇವಾಗ ಸ್ಪೀಕರ್ ಅವರು ಇವಾಗ ರಾಜ್ಯದಾಗಿದ್ರಿಗಿನ ವಿಧಾನಸಭೆ ಸ್ಪೀಕರು, ರಾಷ್ಟ್ರದಾಗಿದ್ರೆ ಲೋಕಸಭೆ ಸ್ಪೀಕರ್ ಅವರು. ಇದೊಂದು ಏನಪ್ಪಾ ಅಂದ್ರಿಗಿನ ಇದು ಹಣಕಾಸಿನ ಮಸೂದೆ ಹೌದು ಅಲ್ಲ ಅಂತಂದು ನಿರ್ಣಯಿಸುವ ಅಥವಾ ಡಿಸಿಷನ್ ತಗುವ ಒಂದು ಪವರ್ಸ್ ಯಾರಿಗಿದೆಪ್ಪ ಅಂದ್ರಿಗಿನ ಇರ್ತಕ್ಕಂಥ ಸ್ಪೀಕರ್ ಅವರಿಗಿದೆ ಅಂತ ಹೇಳ್ಬೋದು. ಯಾವುದು? ಸ್ಪೀಕರ್ ಅವರಿಗೆ. ಅದೇ ರೀತಿ ಹಣಕಾಸಿನ ಮಿನಿಸ್ಟರ್ ಇರ್ತಕ್ಕಂಥ ಅವ್ರಿಗಿರಂಗಿಲ್ಲ ಅಥವಾ ರಾಷ್ಟ್ರಪತಿಗಿರಂಗಿಲ್ಲ ಅಥವಾ ಪ್ರಧಾನಮಂತ್ರಿಗಿರಂಗಿಲ್ಲ. ಹೌದಿಲ್ಲ? ನಮಗೇನಂತಂದ್ರಿಗಿನ ಮೇನ್ ಇವಾಗ ಹಣಕಾಸಿನ ಮಸೂದೆ ಹೌದು ಅಲ್ಲ ಅಂತಂದು ನಿರ್ಧಾರ ಮಾಡೋ ಒಂದು ಪವರ್ ಯಾರಿಗಿವಾಗ ಸ್ಪೀಕರ್ ಇದೆ. ನಾವು ಉದಾಹರಣೆ ನೋಡಿದಾಗ ನಮ್ಮ ವಿಧಾನಸಭೆ ಸ್ಪೀಕರ್ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ವಿಧಿ ಯಾವ್ದಪ್ಪ ಅಂದ್ರಿಗಿನ 178 ಎಲ್ಲಿವಾಗ ವಿಧಾನಸಭೆ ಅದು. ಅದೇ ರೀತಿಯಾಗಿ ಏನಂತಂದ್ರಿಗಿನ ನಮ್ಮ ಲೋಕಸಭೆ ಸ್ಪೀಕರ್ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ವಿಧಿ ಯಾವ್ದಪ್ಪ ಅಂದ್ರಿಗಿನ 93ನೇ ವಿಧಿ. ಯಾವ್ದಿವಾಗ 93ನೇ ವಿಧಿ. ಅದಕ್ಕೆ ನಾವು ಯಾವುದೇ ಒಂದು ವಿಧಿಗಳು ಇಂಪಾರ್ಟೆಂಟ್ ವಿಧಿಗಳು ಕೆಲವೊಂದು ವ್ಯಕ್ತಿಗಳ ಸಂಬಂಧಪಟ್ಟದ್ದು ಎಲ್ಲ ಆರ್ಟಿಕಲ್ ನಾವು ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ಅಂತ ಅಧ್ಯಯನ ಮಾಡಲ್ರಿ. ಅದಕ್ಕೆ ಅಡ್ವಾನ್ಸ್ ಆಗಿ ಏನಂತಂದ್ರೆ ನಾವು ಇವಾಗ ಇದ್ರ ಬಗ್ಗೆ ಹೇಳಕತ್ತೀನಿ ಅಂತ ಹೇಳೋದು. ಹೌದಿಲ್ಲ? ನೆಕ್ಸ್ಟ್ ಇದ್ರ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ವಿವರಣೆ 178ನೇ ವಿಧಿಯ ಪ್ರಕಾರ ವಿಧಾನಸಭೆ ಸ್ಪೀಕರ್ಗೆ ಇವನ ಅಧಿಕಾರ ನೀಡಲಾಗಿದೆ ಅಂತ ಅವಕಾಶ ನೀಡಲಾಗಿದೆ ಅಥವಾ ಅಧಿಕಾರ ಏನಂತಂದ್ರಿಗೆ ನೀಡಲಾಗಿದೆ. ಸ್ಪೀಕರ್ ಇವರು ನೋಡಿದಾಗ ರಾಜ್ಯದ ಪ್ರಥಮ ಸ್ಪೀಕರು ವಿ ವೆಂಕಟಪ್ಪ ಅಂತ ಹೇಳ್ಬೋದು. ಅವರು ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ಸ್ಪೀಕರ್ ಯಾರು ಇವಾಗ ಯಾವುದು ವಿ ವೆಂಕಟಪ್ಪ. ಅದೇ ರೀತಿಯಾಗಿ ಈಗ ಪ್ರಸ್ತುತ ಇರ್ತಕ್ಕಂಥ ನಮ್ಮ ವಿಧಾನಸಭೆ ಸ್ಪೀಕರ್ ಯಾರಪ್ಪ ಅಂದ್ರಿಗಿನ UT ಖಾದರ್ ಅಂತ ಹೇಳ್ಬೋದು. ಯಾರು ಇವಾಗ UT ಖಾದರ್ ಅವರು ಏನಂತಂದ್ರಿಗಿನ ನಮ್ಮ ಕರ್ನಾಟಕದ ಪ್ರಥಮ ಮುಸ್ಲಿಂ ಸ್ಪೀಕರ್ ಅಂದ್ರೆ ಕೂಡ ತಪ್ಪಾಗಲ್ಲ. ಯಾರು ನಮ್ಮ ಕರ್ನಾಟಕದ ಪ್ರಥಮ ಮುಸ್ಲಿಂ ಇರ್ತಕ್ಕಂಥ ಸ್ಪೀಕರ್ ಯಾರು ಅಂತಂದ್ರೆ UT ಖಾದರ್ ಅವರು. ಈಗ ಪ್ರಸ್ತುತ ಅವರೇ ಅದಾರ ಅಂತ ಹೇಳ್ಬೋದು. ಯಾರು ಇವಾಗ UT ಖಾದರ್ ಅವರು. ಯಾವುದೇ ಒಂದು ಕ್ವಶನ್ ಅನಲೈಸ್ ಮಾಡಿದಾಗ
ಈಗಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥ ಸ್ಪೀಕರ್ ಬಗ್ಗೆ ಅಧ್ಯಯನ ಮಾಡಬೇಕು, ಹೌದಿಲ್ಲ? ಈಗಿರ್ತಕ್ಕಂಥ ಯಾರಾದ್ರೆ ಸ್ಪೀಕರ್ ಇವಾಗ ಈಗ ಬ್ಯೂಟಿ ಕಾಲರ್ ಮತ್ತು ಲೋಕಸಭೆ ಸ್ಪೀಕರ್ ಅಂದ್ರೆ ಓಂ ಬಿರ್ಲಾ ಯಾರಾದ್ರೆ ಇವಾಗ ಓಂ ಬಿರ್ಲಾ ಏನಂತ ಅವ್ರೇನಂತಂದ್ರೆ ಈಗ ಅವ್ರು ಲೋಕಸಭೆಯ ಸ್ಪೀಕರ್ ಅಂತ ಹೇಳ್ಬೋದು, ಹೌದು. ಅವ್ರು ಎಷ್ಟು ಇವಾಗ 93ನೇ ವಿಧಿಯ ಪ್ರಕಾರ ಸ್ಪೀಕರ್ ಅವ್ರಿಗೆ ಏನೈತೆ ಅಂದ್ರೆ ಅವಕಾಶ ಮಾಡಿಕೊಟ್ಟಂತ ಆರ್ಟಿಕಲ್ ಅಥವಾ ವಿಧಿ ಯಾವ್ದಪ್ಪ ಅಂದ್ರೆ 93ನೇ ಅಂತ ಹೇಳ್ಬೋದು, ಹೌದಿಲ್ಲ? ಅದಕ್ಕೆ ನಾವು ಸರಿಯಾಗಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು, ಹೌದಿಲ್ಲ? ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ಅಂದ್ರೆ ಹೋಗಂಬ್ರಿ, ಯಾವ್ದು ನೆಕ್ಸ್ಟ್ ಕ್ವಶನ್ ಇದು ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲೆ ಪೂರ್ವದ ಬಾಲ್ಯ ಪೂರ್ವ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತದೆ, ಹೌದಿಲ್ಲ? ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲೆ ಪೂರ್ವದ ಬಾಲ್ಯ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತದೆ ಅಂತ ಕೇಳ್ಯಾರ. ನಾವು ಅದರಾಗ ಒಂದನೇದು 21ನೇ ಎ ವಿಧಿ ಅಂತ ಹೇಳ್ಯಾರ. ಇದು ಆನ್ಸರ್ ಇವಾಗ ಆಂಗ್ಲ. ಇದು ಯಾವಾಗತ್ತಪ್ಪ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಒಂದು ಪ್ರಮುಖ ಅಧ್ಯಾಯವಾಗಿದೆ ಅಂತ ಹೇಳುದು. ಯಾವುದು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು, ಹೌದಿಲ್ಲ? ಆಮೇಲೆ ಇದೇನಂತಂದ್ರೆ ಇದೇನಂತಂದ್ರೆ 86ನೇ ತಿದ್ದುಪಡಿ ಮೂಲಕ 2002ರಲ್ಲಿ ಇವಾಗ 2002ರಲ್ಲಿ ಏನ್ ಮಾಡ್ಯಾರ, ಇವಾಗ ಒಂದು ಶಿಕ್ಷಣದ ಒಂದು ಏನಂತಂದ್ರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒಂದು ಮೂಲಭೂತ ಕರ್ತವ್ಯವಾಗಿದೆ, ಮೂಲಭೂತ ಹಕ್ಕುಗುಣ ಆಗಿದೆ ಅಂತ ಹೇಳ್ಬೋದು, ಹೌದು. ಆಮೇಲೆ 45ನೇ ವಿಧಿ ಅಂತ ಹೇಳ್ತಾರೆ. ಅಥವಾ ಇವಾಗ 51ನೇ ವಿಧಿ ಬಂದಾಗ ನಮಗೆ ಆಲ್ರೆಡಿ ಗೊತ್ತಾಗುತ್ತೆ 51ನೇ ವಿಧಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳು. ಯಾವ್ದು ಇವಾಗ? ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು 51 ಎ ವಿಧಿಯ ಪ್ರಕಾರ ಮತ್ತು 4A ಭಾಗದಲ್ಲಿ ಏನಂತ ಇವಾಗ ವಿವರಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು ನಮ್ಮ ಇರ್ತಕ್ಕಂಥ ರಷ್ಯಾ ದೇಶದಿಂದ ನಾವೇನ್ ಮಾಡಿ ಇವಾಗ ಎರವಲು ಪಡೆಯಲಾಗಿದೆ. ಇದೊಂದು ಮೂಲಭೂತ ಕರ್ತವ್ಯಗಳು ಈಗ ಪ್ರಸ್ತುತವಾಗಿ ನಮ್ಮ ಸಂವಿಧಾನದಲ್ಲಿ 11 ಇದೆ. ಬಟ್ ನಮ್ಮ ಇರ್ತಕ್ಕಂಥ ಮೊದಲು ನಮ್ಮ ಸಂವಿಧಾನ ರಚನೆ ಆದಾಗ ಮೂಲಭೂತ ಕರ್ತವ್ಯಗಳು ಕೇವಲ 10 ಇದ್ವು. ಅದು 11ನೇ ಯಾವ್ದಪ್ಪ ಅಂದ್ರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಒಂದು ಪ್ರಮುಖ ಏನೈತಿ ಕರ್ತವ್ಯವಾಗಿದೆ ಅಂತ ಹೇಳ್ಬೋದು. ಆಮೇಲೆ 46ನೇ ವಿಧಿ ಅಂತ ಏನಂತಂದ್ರೆ ಹಿಂದುಳಿದ ಮತ್ತು SC ST ಇರ್ತಕ್ಕಂಥ ಜನಾಂಗಗಳಿಗೆ ಅವ್ರು ಇರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ಏನಂತಂದ್ರೆ ಇರ್ತಕ್ಕಂಥ ಸ್ಥಾಪನೆ ಆದಂತ ಯಾವ್ದಪ್ಪ ಅಂದ್ರೆ 46ನೇ ವಿಧಿ. ಇದ್ರಾಗ ಇರ್ತಕ್ಕಂಥ ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲೆ ಪೂರ್ವದ ಮತ್ತು ಬಾಲ್ಯಕರು 6 ವರ್ಷಕ್ಕಂತಂದ್ರಾಗ ಏನಪ್ಪಾ ಅಂದ್ರೆ 45ನೇ ವಿಧಿಯ ಪ್ರಕಾರ ನಮ್ಮ ಶಾಲೆಯಲ್ಲಿ ಅಂಗನವಾಡಿ ಟೀಚರ್ಗಳಿಗೆ ಏನಂತಂದ್ರೆ ಅಧ್ಯಯನ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಇದಂತ ಹೇಳ್ಬೋದು, ಹೌದಿಲ್ಲ? 13ನೇ ಆನ್ಸರ್ ಯಾವ್ದಪ್ಪ ಅಂದ್ರೆ 2ನೇದು 45ನೇ ವಿಧಿ ಅಂತ ಹೇಳ್ಬೋದು. ಎಷ್ಟು ಇವಾಗ 45ನೇ ವಿಧಿ, ಹೌದಿಲ್ಲ? ರೈಟ್. ಅದೇ ರೀತಿಯಾಗಿ ಇದಿರ್ತಕ್ಕಂಥ ಕೆಲವು ವಿವರಣೆ ಅಧ್ಯಯನ ಮಾಡಬಹುದು. 46ನೇ ವಿಧಿಯು ಹಿಂದುಳಿದ SC ST ಜನಾಂಗದ ಶಿಕ್ಷಣ ಆರ್ಥಿಕ ಅಭಿವೃದ್ಧಿಗೊಳಿಸಲು ಸಾಮಾಜಿಕ ನ್ಯಾಯ ಒದಗಿಸುತ್ತದೆ. ಯಾವ್ದಾರ ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತದೆ. ಹಿಂದುಳಿದ ಮತ್ತು SC ST ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್, ST ಅಂದ್ರೆ ಶೆಡ್ಯೂಲ್ ಟ್ರೈಬ್ ಇರ್ತಕ್ಕಂಥ ಅವರಿಗೆ ಏನಂತಂದ್ರೆ ಜನಾಂಗದ ಶಿಕ್ಷಣದ ಆರ್ಥಿಕ ಅಭಿವೃದ್ಧಿಗೊಳಿಸಲು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ 46ನೇ ವಿಧಿ. ಅದು ಇವಾಗ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬಂದಿದೆ. ಅದು ಇರತಕ್ಕಂಥ ಆಮೇಲೆ 21 ವಿಧಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಒಂದು ಉಚಿತವಾಗಿದೆ ಅಂತ. ಆಮೇಲೆ 51 ಇವಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಿ ನಾವು. ಮೂಲಭೂತ ಕರ್ತವ್ಯಗಳು ನಮ್ಮ ಇರ್ತಕ್ಕಂಥ ಮೇನು ಮೂಲಭೂತ ಕರ್ತವ್ಯಗಳು ರಚನೆ ಮೂಲಭೂತ ಕರ್ತವ್ಯಗಳು ಯಾವ ಸಮಿತಿಯ ಮೂಲಕ ರಚನೆ ಮಾಡಲಾಗಿದೆ ಅಂತಂದ್ರೆ ಅದ್ಯಾವುದಪ್ಪ ಅಂದ್ರೆ ಸ್ವರ್ಣ ಸಿಂಗ್ ಸಮಿತಿ. ಯಾವ್ದು ಇವಾಗ? ಸ್ವರ್ಣ ಸಿಂಗ್ ಸಮಿತಿ ಅಂತ ಹೇಳ್ಬೋದು. ಆ ಸಿಂಗ್ ಇವಾಗ ಸ್ವರ್ಣ ಸಿಂಗ್ ಸಮಿತಿ, ಅದು ಮೇನ್ ಇಂಪಾರ್ಟೆಂಟ್. ಈಗ ಅದೇ ರೀತಿಯಾಗಿ ಈಗ ಇರ್ತಕ್ಕಂಥ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗಂಬ್ರಿ 14ನೇ ಕ್ವಶನ್, ಹೌದಿಲ್ಲ? ನಾವು ನಮ್ಮ ಗುರಿ ಬಹಳ ಪ್ರಮುಖವಾಗಿರಂತ ಈಗ ಇರ್ತಕ್ಕಂಥ ಕಾಂಪಿಟೇಟಿವ್ ಯುಗ ಅಥವಾ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವುದೇ ಒಂದು ಗುರಿ ಸಾಧನೆ ಮಾಡ್ಬೇಕಂದ್ರೆ ಒಂದೇ ವಿಚಾರ ಆಗಿರ್ಬೇಕು. ನಾವು ಸ್ಟಡಿ ಮಾಡ್ಬೇಕಂದ್ರೆ ಕಂಟಿನ್ಯೂ ಏನಂತಂದ್ರೆ ಸ್ಟಡಿನೇ ಮಾಡ್ಬೇಕು.
ಯಾವಾಗಲೂ ಪ್ರತಿನಿತ್ಯ ಪ್ರತಿ ಕ್ಷಣ ಯಾವಾಗ ಎದ್ರು ಮಕ್ಕಂದ್ರ ಎಲ್ಲದ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥ ನಮ್ಮಿರ್ತಕ್ಕಂಥ ಗುರಿ ಬಗ್ಗೆ ವಿಚಾರ ಮಾಡ್ಬೇಕು ಅಥವಾ ಬರೀ ಸ್ಟಡಿ ಬಗ್ಗೆ ಮಾಡ್ಬೇಕು. ಅವಾಗ ಮಾತ್ರ ಏನಂತ ನಮ್ಮ ಇರ್ತಕ್ಕಂಥ ಗೋಲ್ ಅಥವಾ ನಮ್ಮ ಇರ್ತಕ್ಕಂಥ ಗುರಿ ಅಥವಾ ನಮ್ಮ ಇರ್ತಕ್ಕಂಥ ಏನಂತಂದ್ರೆ ಅಲ್ಲಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಬರೀ ಒಂದು 6 ತಿಂಗಳು ಓದಿ ಆಮೇಲೆ ಬಿಟ್ಟು ಮತ್ತೆ ಹೊಲ ಕೆಲಸ ಮಾಡಿದೆ, ಆಮೇಲೆ ಬಿಟ್ಟು ಮತ್ತೆ ಆಮೇಲೆ ಯಾವ್ದು ಬಿಸ್ನೆಸ್ ಮಾಡಿದೆ, ಆಮೇಲೆ ಬಿಟ್ಟು ಮತ್ತೆ ಓದ್ತೀನಿ, ಮತ್ತೆ ಓದ್ಮೇಲೆ ಆಗಿಲ್ಲ ಮತ್ತೆ ಯಾವ್ದು ಕೆಲಸ ಮಾಡಿದೆ, ಮತ್ತೆ ಕೆಲಸ ಮಾಡಿ ಮತ್ತೆ ಬಿಟ್ಟು ಇದು ಮಾಡಿದೆ ಅಂತಂದ್ರೆ ಯಾವ ಕೆಲಸ ಆಗಲ್ಲ. ಹೌದಿಲ್ಲ? ಅಗಸರ್ಕತ್ತೆ ಏನಂತಂದ್ರೆ ಆ ಕಡೆ ಮನೆಯನ್ನ ಕಾಯಿಲ್ಲ, ಆ ಕಡೆ ಹಳ್ಳನ್ನ ಮುಟ್ಟಿಲ್ಲ, ಹಂಗಾಗ್ಬಿಟ್ಟು ಲೈಫ್. ಅದಕ್ಕೆ ಈ ವಯಸ್ಸು ಇರ್ತಕ್ಕಂಥ ಓದೋದು ಭಾಳ ಇಂಪಾರ್ಟೆಂಟು. ನಾವು ಏನಂತಂದ್ರಿಗಿನ 25 ವರ್ಷ ಅಥವಾ 30 ವರ್ಷದ ಒಳಗಡೆ ಏನೇ ಸಾಧನೆ ಮಾಡ್ಬೇಕು, ಆಮೇಲೆ 70 ವರ್ಷ ಆರಾಮಾಗಿರ್ತೀವಿ. ಹೌದಿಲ್ಲ? ಅದೇ ರೀತಿಯಾಗಿ ನಾವು ಮೇನ್ ಅಂದ್ರಿಗಿನ ನಾವಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನು, ಭಾರತ ವಿಭಜನೆಯ ಕೋರಿಕೆಯನ್ನು ಕ್ಯಾಬಿನೆಟ್ ಆಯೋಗವು ಯಾವ ಕಾರಣ ಮತ್ತು ಕಾರಣಗಳಿಗೆ ತಿರಸ್ಕರಿಸಿತು ಅಂತೇಳಿ. ಭಾರತದ ವಿಭಜನೆಯ ಕೋರಿಕೆಯನ್ನು ಕ್ಯಾಬಿನೆಟ್ ಆಯೋಗವು ಯಾವ ಕಾರಣಗಳಿಗೆ ತಿರಸ್ಕರಿಸಿತು ಅಂತ ಕೇಳ್ಯಾರ. ಈಗ ನಾವು ಒಂದನೇದು ಕ್ಯಾಬಿನೆಟ್ ಆಯೋಗ ಅಂದ್ರೆ ನಮ್ಮ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಆಯೋಗ ಯಾವುದು? ಕ್ಯಾಬಿನೆಟ್ ಆಯೋಗ ಕೋಮು ಅಲ್ಪಸಂಖ್ಯಾತರ ಸಮಸ್ಯೆಗಳ ಪರಿಹಾರ ವಿಭಜನೆಯಿಂದ ಸಾಧ್ಯವಿರಲಿಲ್ಲ ಅಂತ ಹೇಳ. ಕೋಮು ಅಲ್ಪಸಂಖ್ಯಾತ ಸಮಸ್ಯೆಗಳಿಗೆ ಪರಿಹಾರ ವಿಭಜನೆಯಿಂದ ಸಾಧ್ಯವಿರಲಿಲ್ಲ ಇರತಕ್ಕಂಥ ಇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿ. ಆಮೇಲೆ ಬಂಗಾಳ ಮತ್ತು ಪಂಜಾಬ್ ಪ್ರಾಂತಗಳ ವಿಭಜನೆ ಅಲ್ಲಿಯ ಜನರ ಆಶೋತ್ತರಗಳಿಗೆ ವ್ಯತಿರಿಕ್ತವಾಗಿರಬಹುದಾಗಿತ್ತು. ಇದು ಕೂಡ ವ್ಯತಿರಿಕ್ತವಾಗಿತ್ತು ಅಂತ ಹೇಳ್ಬೋದು. ಆಮೇಲೆ ಪಂಜಾಬಿನ ವಿಭಜನೆ ಅಂದರೆ ಸಿಖ್ ಸಮುದಾಯದ ವಿಭಜನೆಯೂ ಆಗಿತ್ತು. ಇವು ಏನು ಭಾರತದ ವಿಭಜನೆ ಕೋರಿಕೆಯನ್ನು ಕ್ಯಾಬಿನೆಟಿನ ಆಯೋಗವು ಯಾವ ಕಾರಣಕ್ಕೆ ತಿರಸ್ಕರಿಸಿದ್ದಪ್ಪ ಅಂದ್ರಿಗಿನ ಮೇಲು 3 ಕಾರಣಗಳಾಗಿವೆ. ಅಲ್ಪಸಂಖ್ಯಾತರಗಳಿಗೆ ಇರ್ತಕ್ಕಂಥ ಅದು ಸಮಸ್ಯೆ ಆಗಿಲ್ಲ, ಹಾಗೂ ಮತ್ತು ಬಂಗಾಳ ಮತ್ತು ಪ್ರಾಂತ್ಯಗಳ ಇವಾಗ ಮತ್ತೆ ಪಂಜಾಬ್ ಪ್ರಾಂತ್ಯಗಳ ವಿಭಜನೆ ಅಲ್ಲಿಗೂ ಇರ್ತಕ್ಕ ಸಮಸ್ಯೆ ಆಗಿತ್ತು. ಆಮೇಲೆ ಪಂಜಾಬ್ ವಿಭಜನೆ ಅಂದ್ರೆ ಸಿಖ್ ಸಮುದಾಯದ ಒಂದು ಆಶೋತ್ತರವಾಗಿತ್ತು. ಅದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರಿಗಿನ ಇದ್ರ ಯಾವ್ದಪ್ಪ ಅಂದ್ರೆ ABC 3 ಅದ. ಯಾವ್ದು 4ನೇದು ಆಪ್ಷನ್ಸ್ ಯಾವ್ದು ABC. ಹೌದಿಲ್ಲ? ಒಂದಿರ್ತಕ್ಕಂಥ 3 ಏನಂತಂದ್ರಿಗಿನ ಆ ವಿಭಜನೆಗೆ ಒಂದು ಪ್ರಮುಖ ತಿರಸ್ಕರಿಸಿದ ಕಾರಣ ಆಯ್ತು. ಅದೇ ರೀತಿಯಾಗಿ ಇವಾಗ ನೆಕ್ಸ್ಟ್ ಕ್ವಶನ್ ಓದಮ್ಮ ನಾವು. ಹೌದಿಲ್ಲ? ನೆಕ್ಸ್ಟ್ ಕ್ವಶನ್ ಅಲ್ಲಿ 1919ರ ಭಾರತ ಸರ್ಕಾರದ ಕಾಯ್ದೆಯ ಕಾರ್ಯವನ್ನು ರಾಜಕೀಯ ಸಂಘಟನೆಗಳ ಯಾರು ರಾಜಕಾರಣಕ್ಕೆ ಮತ್ತು ಕಾರಣಗಳಿಗೆ ಬಹಿಷ್ಕರಿಸಿದವು ಅಂತ ಕೇಳಿದ್ರು. 1919ರ ಭಾರತ ಸರ್ಕಾರ ಕಾಯ್ದೆಯ ಕಾರ್ಯವನ್ನು ರಾಜಕೀಯ ಸಂಘಟನೆಗಳ ಯಾರ ರಾಜಕೀಯ ಕಾರಣಕ್ಕೆ ಮತ್ತು ಕಾರಣಗಳಿಗೆ ಬಹಿಷ್ಕರಿಸಿದವು ಅಂತ ಕೇಳ. ಅದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಒಂದನೇದು ಸೈಮನ್ ಆಯೋಗವು ಅಖಿಲ ಭಾರತ ಆಯೋಗಕ್ಕೆ ವಿರುದ್ಧವಾಗಿತ್ತು. ರೈಟ್. ಅಂದ್ರೆ ಸೈಮನ್ ಆಯೋಗವು ನಮ್ಮ ಇರ್ತಕ್ಕಂಥ 1927ರಲ್ಲಿ ಏನಂತ ರಚನೆ ಆಗಿತ್ತು. ಬಟ್ ಇದೇನಂತಂದ್ರಿಗಿನ ನಮ್ಮ ಅಖಿಲ ಭಾರತಕ್ಕೆ ಏನಂತಂದ್ರಿಗಿನ ಪ್ರಮುಖವಾಗಿ ವಿರೋಧವಾಗಿತ್ತು. ಇದು ಒಂದು ಏನಂತಂದ್ರೆ ಕಾರಣ ಅಂತ ಹೇಳ್ಬೋದು. ಆಮೇಲೆ ಇದು ಜವಾಬ್ದಾರಿ ಜವಾಬ್ದಾರಿ ಸರ್ಕಾರದ ರಾಷ್ಟ್ರೀಯ ಬೇಡಿಕೆಯನ್ನು ಅದು ಉದಾಸೀನ ಮಾಡಿತು. ಜವಾಬ್ದಾರಿ ಸರ್ಕಾರದ ರಾಷ್ಟ್ರೀಯ ಬೇಡಿಕೆಯನ್ನು ಅದು ಉದಾಸೀನ ಮಾಡಿತು. ರೈಟ್. ಇದೊಂದು ಏನಂತಂದ್ರಿಗಿನ ಅದು ಒಂದು ಇರ್ತಕ್ಕಂಥ ಜವಾಬ್ದಾರಿ ಸರ್ಕಾರ ರಚನೆ ಆಗ್ಬೇಕಾದ್ರೆ ಅದೊಂದೇನಂತ ಉದಾಸೀನ ಮಾಡಿತಂತ ಹೇಳೋದು. ಅದು ಇವಾಗ ರೈಟ್ ಆಗಿರೋ ಕಾರಣಕ್ಕೆ. ಆಮೇಲೆ ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ. ಈ ಏನಂತಂದ್ರಿಗಿನ ಇವೆಲ್ಲ ಏನಂತಂದ್ರಿಗಿನ ಮೇನ್ 1919ರ ಸರ್ಕಾರ ಕಾಯ್ದೆಯನ್ನು ರಾಜಕೀಯ ಕಾರಣಗಳಿಗೆ ಒಂದು ಪ್ರಮುಖವಾಗಿ ಅಲ್ಲಿ ಬಹಿಷ್ಕರಿಸಿ ಅಂತ ಹೇಳ್ಬೋದು. ಹೌದು, ಇವೆಲ್ಲ ಪ್ರಮುಖವಾಗಿ ಹೇಳಿದ್ರೆ ಆನ್ಸರ್ ಇವಾಗ 3 ರೈಟ್ ಆಗಿದೆ. ಆನ್ಸರ್ ABC ಅಂತಂದಿರ್ತಕ್ಕಂಥ 4 ಇದೆ ಅಂತ ಹೇಳ್ಬೋದು. ಹೌದು, ಇವೆಲ್ಲ ಏನಂತಂದ್ರಿಗಿನ ಪ್ರಮುಖವಾಗಿ ಇರ್ತಕ್ಕಂಥ 1919ರ ಕಾಯ್ದೆಗೆ ಪ್ರಮುಖ ಕಾರಣಗಳಾಗಿವೆ ಅಂತ. ಈಗ ಅದಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ಇವಾಗ ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ಇರ್ತಕ್ಕಂಥ ಕಾನ್ಸೆಪ್ಟ್ ಕ್ವಶನ್ ಅಥವಾ ಬೇರೆ ಇರ್ತಕ್ಕಂಥ ಎಲ್ಲ ಎಕ್ಸಾಮ್ ಕೇಳಿದಂತ ಒಂದು ಪ್ರಮುಖ ಕ್ವಶನ್ ಅಂತ ಹೇಳ್ಬೋದು. ಭಾರತದ ಸಂವಿಧಾನವು ಯಾವುದೇ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಾಯ್ದೆಗೆ ಸರಿಯಾದ ವಿಧಾನವಿಲ್ಲದೆ ಕಸಿದುಕೊಳ್ಳುವಂತಿಲ್ಲ ಎಂದು ಹೇಳುತ್ತದೆ. ಸಂವಿಧಾನದ ಯಾವ ಅನುಚ್ಛೇದ ಈ ಕುರಿತು ವ್ಯವಹರಿಸುತ್ತದೆ. ಈಗ ಆಲ್ರೆಡಿ ನಾವು ಆ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ತೀವಿ. ಹೌದಿಲ್ಲ? ಭಾರತ ಸಂವಿಧಾನ ಯಾವುದೇ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಾಯ್ದೆ ಸರಿಯಾಗಿ ವಿಧಾನವಿಲ್ಲದೆ ಕಸಿದುಕೊಳ್ಳುವಂತಿಲ್ಲ
ಅಥವಾ ಎಂದು ಹೇಳುತ್ತದೆ ಅಂತ ಹೇಳ್ಯಾರೆ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಸ್ವತಂತ್ರವಾಗಿ ತಾನೇ ಸಹಾಯಕ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತಂದು ಇದು ಅರ್ಥ. ಹೌದಿಲ್ಲ? ಯಾವ್ದು ತಮ್ಮ ವ್ಯಕ್ತಿ ತಾನೇ ಸಹಾಯಕ ಗುಣ ರೈಟ್ಸ್ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ಅದು ಇರ್ತಕ್ಕಂಥ ಇದು ಆರ್ಟಿಕಲ್ ಯಾವುದು ಅಂತ ಕೇಳ್ಯಾರ. ಆನ್ಸರ್ 14ನೇ ವಿಧಿ ಅಂತ ಕೇಳ್ಯಾರ. ಫಸ್ಟ್ 14ನೇ ವಿಧಿ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಈಗಿನ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಯಾವ್ದಿವಾಗ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಎಷ್ಟನೇ ವಿಧಿ ಇವಾಗ 14ನೇ ವಿಧಿ ಅಂತ ಹೇಳ್ಬೋದು. ಯಾವ್ದಿವಾಗ ಸಮಾನತೆ ಕಲಿಬಾರ್ದು. ಆಮೇಲೆ 16ನೇ ವಿಧಿ ಇದು ಆಲ್ರೆಡಿ ಗೊತ್ತಿದೆ ನಿಮಗೆ. ಏನಪ್ಪಾ ಅಂದ್ರೆ ಈಗಿನ 16ನೇ ವಿಧಿ ಎಲ್ಲರಿಗೂ ಏನಂತಂದ್ರಿಗಿನ ಸಾರ್ವಜನಿಕ ಉದ್ಯೋಗ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶ. ಎಲ್ಲಿವಾಗ ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಿದಂತ ವಿಧಿ ಯಾವ್ದಿವಾಗ 16ನೇ ವಿಧಿ. ಯಾವ್ದಿವಾಗ ಸಾರ್ವಜನಿಕ ಉದ್ಯೋಗಗಳಲ್ಲಿ. ಬಟ್ ಏನಪ್ಪಾ ಅಂದ್ರೆ ಈಗಿನ ಯಾಕಂತ ನೀವು ಕೇಳ್ಬೋದು, ಯಾಕ SC ST OBC ಯಾಕೆ ಮೀಸಲಾತಿ ಮಾಡ್ಯಾರ? ಅದೇ ಏನಂತಂದ್ರಿಗಿನ 16ನೇ ವಿಧಿ ಏನಂತಂದ್ರಿಗಿನ ಇರ್ತಕ್ಕಂಥ ಏನಂತಂದ್ರಿಗಿನ ನಾವು ಪ್ರತಿಯೊಂದು ವಿಷಯವನ್ನು ಏನಂತಂದ್ರಿಗಿನ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ, ಬಟ್ ಬ್ರಾಕೆಟ್ನಾಗ ಮೀಸಲಾತಿಯನ್ನು ಹೊರತುಪಡಿಸಿ SC ST ಹಿಂದುಳಿದಿರ್ತಕ್ಕಂಥ ಮೀಸಲಾತಿಯನ್ನು ಹೊರತುಪಡಿಸಿ ಎಲ್ಲರೂ ಸಮಾನರು. SC ST ಹಿಂದುಳಿದಲ್ಲಿ ಅಲ್ಲಿ ಭೇದ ಭಾವ ಮಾಡಂಗಿಲ್ಲ. ಬಟ್ ಬೇರೆ ಬೇರೆ ಮೀಸಲಾತಿಯನ್ನು ಹೊರತುಪಡಿಸಿ ಏನ್ ಮಾಡಕ್ಕೆ ಯಾರ ಕೈಲಿ ಸಾಧ್ಯ ಆಗಲ್ಲ. ಅದು ಮೇನ್ ಇಂಪಾರ್ಟೆಂಟ್. ಹೌದಿಲ್ಲ? ಆಮೇಲೆ 20ನೇ ವಿಧಿ ಇದು ಮೇನ್ ಇಂಪಾರ್ಟೆಂಟ್. 20ನೇ ವಿಧಿ ಇವಾಗ ನಮಗೆ ಜೀವ ರಕ್ಷಣೆ ಬಗ್ಗೆ ನೀಡುತ್ತೆ. ಯಾವ್ದಿವಾಗ ಜೀವ ಇರ್ತಕ್ಕಂಥ ನ್ಯಾಯದ ಬಗ್ಗೆ ರಕ್ಷಣೆ ನೀಡುತ್ತೆ ಅಂತ ಹೇಳ್ಬೋದು. ಹೌದಿಲ್ಲ? ಯಾವುದೇ ಒಂದು ಶಿಕ್ಷೆಯ ಪ್ರಮಾಣವನ್ನು ಮತ್ತು ಶಿಕ್ಷೆಯ ಇರ್ತಕ್ಕಂಥ ಪ್ರಮಾಣವನ್ನು ರಕ್ಷಣೆ ಮಾಡುವಂತ ಆರ್ಟಿಕಲ್ ಯಾವ್ದಂತಂದ್ರಿಗಿನ 20ನೇ ವಿಧಿ. ಇದ್ರಿಗೆ ಆನ್ಸರ್ ಯಾವ್ದಪ್ಪ ಅಂದ್ರಿಗಿನ ಜೀವ ಸ್ವಾತಂತ್ರ್ಯ ಅಥವಾ ಕಾಯ್ದೆ. ಸರಿಯಾದ ಆನ್ಸರ್ ಇವಾಗ 21ನೇದು ಅಥವಾ 4ನೇದು. 16ನೇ ಕ್ವಶನ್ ಇರ್ತಕ್ಕಂಥ ಆನ್ಸರ್ ಯಾವ್ದಪ್ಪ ಅಂತಂದ್ರಿಗಿನ 4ನೇದು ಅಂತ ಹೇಳ್ಬೋದು. ಯಾವ್ದಿವಾಗ 4ನೇದು ಅಲ್ಲಿ ಮೇನು. ಹೌದಿಲ್ಲ? ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಅಲ್ಲಿ ಕೆಲವೊಂದು ವಿವರಣೆ ನೋಡಂಬ್ರಿ. 14ನೇ ವಿಧಿ ಎಲ್ಲರೂ ಕಾನೂನು ಮುಂದೆ ಸಮಾನರು ಅಂತೇಳಿ. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರೂ ಸಮಾನ ಅವಕಾಶ ನೀಡಲಾಗಿದೆ ಮೀಸಲಾತಿಯನ್ನು ಹೊರತುಪಡಿಸಿ. ಯಾವ್ದಿವಾಗ SC ಇರ್ಬೋದು, ST ಇರ್ಬೋದು ಅಥವಾ OBC ಇರ್ಬೋದು. ರೈಟ್? ಏನಂತಂದ್ರೆ ಮೀಸಲಾತಿಯನ್ನು ಹೊರತುಪಡಿಸಿ. ಆಮೇಲೆ 20ನೇ ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಶಿಕ್ಷೆಯ ರಕ್ಷಣೆ. 20ನೇ ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಶಿಕ್ಷೆಯ ರಕ್ಷಣೆ. ಅಪರಾಧಿ ನಿರಂಕುಶ ಮತ್ತು ಶಿಕ್ಷೆಯ ರಕ್ಷಣೆ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಕೊಲೆ ಮಾಡಿದ ಇರ್ತಕ್ಕಂಥ ಶಿಕ್ಷೆ ಏನಾಗಬೇಕು ಅದೇ, ಅಥವಾ 10 ಕೊಲೆ ಮಾಡಿದ ಶಿಕ್ಷೆ ಏನಾಗಬೇಕು ಅದೇ ಇರ್ತಕ್ಕಂಥದ್ದು. ಅದೇ ಇರ್ತಕ್ಕಂಥ ಏನಂತಂದ್ರೆ ನಮ್ಮ 20ನೇ ವಿಧಿ ಅಪರಾಧಿಗೆ ಒಂದು ನಿರಂಕುಶ ಮತ್ತು ಶಿಕ್ಷೆಯ ರಕ್ಷಣೆ ಅಂತ ಹೇಳ್ಬೋದು. ಹೌದಿಲ್ಲ? ಮತ್ತೆ ಆಮೇಲೆ ನೀವು ಇದು ಮಾಡಬಹುದು. ಆಮೇಲೆ ನೆಕ್ಸ್ಟ್ 20ನೇ ವಿಧಿ ಜೀವ ರಕ್ಷಣೆ ಮತ್ತು ವ್ಯಕ್ತಿಸ್ವಾತಂತ್ರ್ಯಕ್ಕೆ ರಕ್ಷಣೆ ಅಂತ ಹೇಳ್ಬೋದು. ಆಲ್ರೆಡಿ ಇವಾಗ ಹೇಳಿದ್ವಿ. ನೆಕ್ಸ್ಟ್ ಕ್ವಶನ್ ಈಗ 17ನೇ ಕ್ವಶನ್. ಹೌದಿಲ್ಲ? ಮೇನ್ ಇಂಪಾರ್ಟೆಂಟು ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಆಮೇಲೆ ಅಮೆರಿಕ, ಬ್ರಿಟಿಷ್, ಸ್ವಿಟ್ಜರ್ಲ್ಯಾಂಡ್, ಆಮೇಲೆ ಐರ್ಲ್ಯಾಂಡ್. ಹೌದಿಲ್ಲ? ನಾವು ಅಮೆರಿಕ ಅಂತ ಬಂದಾಗ ಅಮೆರಿಕದಲ್ಲಿ ಏನಂತ ರಾಜ್ಯ ನಿರ್ದೇಶಕತ್ವಗಳು ಬರಂಗಿಲ್ಲ. ಇದೊಂದು ಏನೈತೆ ಅಂದ್ರೆ ಅಮೆರಿಕ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಏನೈತೆ ಅಂದ್ರೆ ನಾವು ಇವಾಗ ನಮ್ಮ ಸಂವಿಧಾನದಲ್ಲಿ ತೆಗೆದುಕೊಂಡು ಅಂತ ಹೇಳೋದು. ಆಮೇಲೆ ಬ್ರಿಟಿಷ್ ಅಂತ ಬಂದಾಗ ಇರ್ತಕ್ಕಂಥ ಇಲ್ಲಿ ಅಂದ್ರೆ ಏಕ ಪೌರತ್ವ ಅಥವಾ ಸಂಯುಕ್ತ ಪದ್ಧತಿ ಅವೆಲ್ಲ ಏನೈತೆ ಅಂದ್ರೆ ಬ್ರಿಟಿಷ್ ಸಂವಿಧಾನ ತಗೊಂಡ್ವಿ. ಅವಾಗ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಏನು ತಗೊಂಡಿಲ್ಲ. ಐರ್ಲ್ಯಾಂಡ್ ಏನ್ ಮಾಡಿದ್ವಿ ಇವಾಗ ರಾಜ್ಯ ನಿರ್ದೇಶಕ ತತ್ವಗಳು ತೆಗೆದುಕೊಂಡು ಯಾವ್ದು ಇವಾಗ ಐರ್ಲ್ಯಾಂಡ್ ಸಂವಿಧಾನದಿಂದ. ನಾವು ಐರ್ಲ್ಯಾಂಡ್ ಏನಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದು ಮುಖ್ಯವಾಗಿ ರಾಜ್ಯ ನಿರ್ದೇಶಕ ತತ್ವಗಳು 36ನೇ ವಿಧಿಯಿಂದ 51ನೇ ವಿಧಿಯವರಿಗೆ ವಿವರಿಸಲಾಗಿದೆ. ಎಷ್ಟು ಇವಾಗ 36ರಿಂದ 51ನೇ ವಿಧಿಯವರಿಗೆ ಇದು ಏನಂತಂದ್ರೆ 4ನೇ ಭಾಗದಲ್ಲಿ ವಿವರಿಸಲಾಗಿದೆ. ಇದು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಐರ್ಲ್ಯಾಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದು ಇವಾಗ ಪ್ರಸ್ತುತವಾಗಿ ಐರ್ಲ್ಯಾಂಡ್ ದೇಶವು ವಿಶ್ವದಲ್ಲಿ ಪ್ರಥಮವಾಗಿ ತೃತೀಯ ಲಿಂಗದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಯಾವ ದೇಶದ ಅಂತಂದ್ರೆ ಅದು ಐರ್ಲ್ಯಾಂಡ್ ದೇಶದ ಅಂತ ಹೇಳ್ಬೋದು. ಯಾವಾಗ ಐರ್ಲ್ಯಾಂಡ್ ದೇಶದ್ದು. ನೆಕ್ಸ್ಟ್ ಅದ್ರಿರ್ತಕ್ಕಂಥ ಕೆಲವೊಂದು ವಿವರಣೆ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಂಬ್ರಿ. ರಾಜ್ಯ ನಿರ್ದೇಶಕ ತತ್ವಗಳು 4 ಭಾಗ ವಿಂಗಡಿಸಲಾಗಿದೆ. 1ನೇದು ಕಲ್ಯಾಣ ಅಥವಾ ಸುಖಿ ರಾಷ್ಟ್ರಕ್ಕೆ ಸಂಬಂಧಿಸಿದ ತತ್ವಗಳು, 2ನೇದು ಉಳ್ಳಾರವಾದಕ್ಕೆ ಸಂಬಂಧಿಸಿದ ತತ್ವಗಳು,
ಮೂರನೇದು ಗಾಂಧಿವಾದಕ್ಕೆ ಸಂಬಂಧಿಸಿದ ತತ್ವಗಳು, ನಾಲ್ಕನೇ ಅಂತಾರಾಷ್ಟ್ರೀಯ ಸಂಬಂಧಿಸಿದ ತತ್ವಗಳು. ಇವು ರಾಜ್ಯ ನಿರ್ದೇಶಕ ತತ್ವಗಳಾಗಿ ಅಂತ ಹೇಳ್ಬೋದು. ಇವು ಕಾನೂನು ವಲ್ಲದ ಮತ್ತು ನ್ಯಾಯಸಮ್ಮತವಾದದ್ದು ಅಂತಂದ್ರಿಗಿನ ನ್ಯಾಯ ರಕ್ಷಣೆ ಇರಂಗಿಲ್ಲ. ಬಟ್ ನಮ್ಮ ಇರ್ತಕ್ಕಂಥ ರಾಜ್ಯದಲ್ಲಿ ಓನ್ಲಿ ಡೈರೆಕ್ಟ್ ಪ್ರಿನ್ಸಿಪಲ್ ಅಥವಾ ಪಾಲಿಸಿ ಅಥವಾ ನೀತಿ ನಿಯಮಗಳಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಅದೇ ಟಾಪಿಕ್ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರಿಗಿನ ನಮ್ಮ ಇರ್ತಕ್ಕಂಥ 18ನೇ ಕ್ವಶನ್. 18ನೇದು ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಅಂತ ಹೇಳಿ. ಇದೊಂದು ಇವಾಗ ನಮ್ಮ ಇಂಡಿಯಾದ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಇದು ಯಾವ್ದು ಇವಾಗ ದಾದಾಬಾಯಿ ನವರೋಜಿ, ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಆಮೇಲೆ ಗೋಪಾಲ ಕೃಷ್ಣ ಅಡಿಗ. ಈಗ ಇರ್ತಕ್ಕಂಥ ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರಪ್ಪ ಅಂದ್ರಿಗಿನ ದಾದಾಬಾಯಿ ನವರೋಜಿ ಅಂತ ಹೇಳ್ಬೋದು. ಯಾವಾಗ 1868ರಲ್ಲಿ ಏನೈತೆ ಅಂದ್ರಿಗಿನ ಕೃತಿ ಬರೆದಂತ ಯಾವ್ದು ಇವಾಗ ದಾದಾಬಾಯಿ ನವರೋಜಿ. ಇವ್ರಿಗೆ ಏನೈತೆ ಅಂದ್ರಿಗಿನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಇಂಡಿಯಾ ಅಂತ ಕರೀತಾರೆ. ಯಾವ್ದು ಇವಾಗ ನಮ್ಮ ಇರ್ತಕ್ಕ ಭಾರತದ ವೃದ್ಧ ಪಿತಾಮಹ ದಾದಾಬಾಯಿ ನವರೋಜಿ ಅವರು. ನಮ್ಮ ಭಾರತದ ವೃದ್ಧ ಪಿತಾಮಹ ಯಾರಪ್ಪ ಅಂದ್ರಿಗಿನ ದಾದಾಬಾಯಿ ನವರೋಜಿ ಅವರು. ಇವ್ರು ದಾದಾಬಾಯಿ ನವರೋಜಿ ಅವರು ಒಂದು ಮಂದಗಾಮಿಗಳ ಗುಂಪಿನ ನಾಯಕ ಆಗಿದ್ರು ಮತ್ತು ಮಂದಗಾಮಿಗಳ ಸದಸ್ಯರಲ್ಲಿ ಇವರು ಒಬ್ಬರು ಆಗಿದ್ದಂತೆ. ಯಾರು ದಾದಾಬಾಯಿ ನವರೋಜಿ ಅವರು ಮತ್ತು ಗೋಪಾಲ ಕೃಷ್ಣ ಗೋಖಲೆ ಅವರು. ಅವರೆಲ್ಲ ಏನಂತಂದ್ರಿಗಿನ ಅವ್ರೇನಂತಂದ್ರ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದಾರ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 1872ರಲ್ಲಿ ಇಂಗ್ಲೆಂಡಿನ ಕೆಳಮನೆಯಾದ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಭಾರತದ ಪ್ರಥಮ ವ್ಯಕ್ತಿ ಯಾರಿವಾಗ ದಾದಾಬಾಯಿ ನವರೋಜಿ ಅವರು. 1872ರಲ್ಲಿ ಇಂಗ್ಲೆಂಡಿನ ಕೆಳಮನೆಯಾದ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಪ್ರಥಮ ಭಾರತೀಯರು ಯಾರಪ್ಪ ಅಂದ್ರೆ ಅವ್ರು ಯಾರು ಇವಾಗ ನಮ್ಮ ಇರ್ತಕ್ಕಂಥ ದಾದಾಬಾಯಿ ನವರೋಜಿ. ಇವರ ಒಂದು ಪ್ರಮುಖ ಕೃತಿಗಳು ನೋಡೋದು. ಪ್ರಮುಖ ಕೃತಿಗಳು ಅಧ್ಯಯನ ಮಾಡಿದಾಗ ಪ್ರಮುಖ ಪತ್ರಿಕೆಗಳು. ಒಂದನೇದು ಧರ್ಮ ಮಾರ್ಗದರ್ಶಕ, ಇದು ಒಂದು ಇರ್ತಕ್ಕಂಥ ಸಮಾಜ ಸೇವೆ ಇರ್ತಕ್ಕಂಥ ಪತ್ರಿಕೆ. ಎರಡನೇದು ಜ್ಞಾನ ಪ್ರಸಾರ ಸತ್ಯವಾದಿ, ಪ್ರತಿಯೊಂದು ವಿಷಯಗಳನ್ನು ನಮ್ಮ ಸಮಾಜದಲ್ಲಿ ಆಗುವವುಗಳಿಗೆ ಸತ್ಯಕ್ಕೆ ಇರ್ತಕ್ಕಂಥ ಪ್ರತಿಯೊಂದು ತಪ್ಪುಗಳನ್ನು ಎತ್ತಿ ತೋರಿಸುವಂತ ಪತ್ರಿಕೆ ಯಾವ್ದಪ್ಪ ಅಂದ್ರಿಗಿನ ಅದಿರ್ತಕ್ಕಂಥ ಜ್ಞಾನ ಪ್ರಸಾರ ಸತ್ಯವಾದಿ. ಇರ್ತಕ್ಕಂಥ ದಾದಾಬಾಯಿ ಅವರ ಪ್ರಮುಖ ಪತ್ರಿಕೆಗಳು ಯಾವಪ್ಪ ಅಂದ್ರಿಗಿನ ಧರ್ಮ ಮಾರ್ಗದರ್ಶಕ, ಆಮೇಲೆ ಜ್ಞಾನ ಪ್ರಸಾರ ಸತ್ಯವಾದಿ. ಇವಾಗ ಪ್ರಮುಖ ಕೃತಿಗಳು. ಲಾಸ್ಟ್ ಕ್ವಶನ್ ಇವಾಗ ಇನ್ನು 19ನೇದು ಕೆಳಗಿನ ಯಾವ ಹೇಳಿಕೆ ಮತ್ತು ಹೇಳಿಕೆಗಳ ಸರಿಯಾಗಿವೆ ಅಂತ ಕೇಳಿ. ಈಗ ಒಂದನೇದು ಫ್ಲಾಸೀಕರಣವು 1775 ನಡೆಯಿತು ಅಂತ ಹೇಳಿ. ಆಗಲ್ಲ, ಫ್ಲಾಸೀಕರಣ 1775 ಅಲ್ಲ. ಯಾವಾಗ ಇವಾಗ 1757ರಲ್ಲಿ ಜನವರಿ 23 ಹೌದಿಲ್ಲ, ಅದಂತರ ಯಾವ್ದು ಏಪ್ರಿಲ್ 23ರಲ್ಲಿ, ಅದಂತರ 57. ಬಟ್ ಇದು ಆನ್ಸರ್ ಆಗಲ್ಲ. ಇದು ಆಗಂದ್ರೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಯಾವ್ದಪ್ಪ ಅಂದ್ರೆ ಈಗ ಏನೇನಿರ್ತಕ್ಕಂಥ ಇದೆಲ್ಲ ಆನ್ಸರ್ ಹೌದಿಲ್ಲ. ಮತ್ತೇನಂತಂದ್ರೆ ಈಗ ಬಿ ಮಾತ್ರ ಅಂತ ಬಿ ಮಾತ್ರ ಸಾಧ್ಯ ಇಲ್ಲ. ಆಮೇಲೆ ಯಾವಾಗ ಆನ್ಸರ್ ನೋಡಿ. ಆಮೇಲೆ ಫ್ಲಾಶಿಕ್ ನಾವು 1775ರಲ್ಲಿ ನಡೆಯಿತು, ರೈಟ್. ಇದೊಂದೇನಂತಂದ್ರೆ ಈಗ ರೈಟ್ ಇರಬಹುದು. ಆಮೇಲೆ ಫ್ಲಾಶಿಕ್ ಕದನದಲ್ಲಿ 1775ರಲ್ಲಿ ನಡೀತು. ಇದು ಆನ್ಸರ್ ಆಗಲ್ಲ, ಇದೊಂದು ರಾಂಗ್. ಫ್ಲಾಶಿಕ್ ಕದನ 1757ರಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಆಮೇಲೆ ಫ್ಲಾಶಿಕ್ ಕದನದಲ್ಲಿ ರಾಬರ್ಟ್ ಕ್ಲೈವ್ ಜಯಶಾಲಿಯಾದನು, ರೈಟ್. ಇರ್ತಕ್ಕಂಥ ಫ್ಲಾಶಿಕ್ ಕದನದಲ್ಲಿ ರಾಬರ್ಟ್ ಕ್ಲೈವ್ ಮತ್ತೆ ಅವರು ಏನಂತಂದ್ರಿಗಿನ ಜಯಶಾಲಿ ಯಾದ್ರು ಅಂತ ಹೇಳ್ಬೋದು, ರೈಟ್. ಅದೊಂದು ರೈಟ್ ಇದೆ ಆನ್ಸರ್. ಆಮೇಲೆ ಬಂಗಾಳ ಮತ್ತು ಬಿಹಾರ ಪ್ರಾಂತಗಳ ಅಧಿಕಾರವನ್ನು ಗಳಿಸಿದ್ದು ಬ್ರಿಟಿಷ್ ಭೂ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಒಂದು ನಿರ್ಣಯ ಹೆಜ್ಜೆಯಾಗಿತ್ತು ಅಂತ ಹೇಳ್ಬೋದು. ಹೌದಿಲ್ಲ, ಇದು ಕೂಡ ಏನಂತಂದ್ರಿಗಿನ ಇದೊಂದು ಸರಿಯಾಗಿದೆ ಅಂತ ಹೇಳ್ಬೋದು. ಇವಾಗ ಆನ್ಸರ್ ಯಾವ್ದು ಇವಾಗ BC. ಆನ್ಸರ್ ಯಾವ್ದು ಇವಾಗ BC ಯಾವ್ದು ಇವಾಗ ಮೂರನೇದು ಏನಂತಂದ್ರೆ ಆನ್ಸರ್ ಇವಾಗ ಕ್ಲಾಸಿಕಲ್ ನಲ್ಲಿ ರಾಬರ್ಟ್ ಕ್ಲೈವ್ ಜಯಶಾಲಿಯಾದನು. ಆಮೇಲೆ ಬಂಗಾಳ ಮತ್ತು ಬಿಹಾರ ಪ್ರಾಂತಗಳ ಅಧಿಕಾರವನ್ನು ಗಳಿಸಿದ್ದು ಬ್ರಿಟಿಷರ ಭೂ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಒಂದು ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಕ್ವಶನ್ ಇವಾಗ ಇದಂತ ಹೇಳ್ಬೋದು. ಹೌದಲ್ಲ, ಇದು ಬಹಳ ಇಂಪಾರ್ಟೆಂಟ್ ಮತ್ತು ಮಹತ್ವವಾದಂತ ಒಂದು ಇತಿಹಾಸ ಸಂಬಂಧಪಟ್ಟಂತ ಒಂದು. ಈ ಕೆಳಗಿನ ಯಾವ ಸಂಸ್ಥಾನವು ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮದಡಿ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡಲಿಲ್ಲ? ಯಾವ ಒಳಪಡಲಿಲ್ಲ ಅಂದ್ರೆ ಡಾಲ್ ಹೌಸಿ ಅವರು ತಂದಂತ ದತ್ತು ಮಕ್ಕಳಿಗೆ, ಯಾರಿಗೆ ರಾಜರಿಗೆ ಮಕ್ಕಳನ್ನು ಅವ್ರ ದತ್ತು ಮಕ್ಕಳಿಗೆ ಅವ್ರು ತಂದ್ರಿಗಿನ ಎಲ್ಲಾ ರಾಜ್ಯಗಳು ಒಳಗೊಳ್ತವೆ. ಇದ್ರಲ್ಲಿರ್ತಕ್ಕಂಥ ಯಾವ ರಾಜ್ಯ ಒಳಪಡಲಿಲ್ಲ ಅಂತ ಕೇಳ್ಯಾರ. ಅದ್ರಾಗ ಸತ್ತಾರಂತರ ಏನೈತಿ ಇವಾಗ ಫಸ್ಟಿಗೆ ಒಳಪಟ್ಟಿತ್ತು, ಆಮೇಲೆ ಜಾರ್ಜ್ ಒಳಪಟ್ಟಿತ್ತು, ಆಮೇಲೆ ನಾಗಪುರ ಒಳಪಟ್ಟಿತ್ತು. ಇದ್ರಾಗ ಯಾವ ಒಳಪಟ್ಟಿಲ್ಲಪ್ಪ ಅಂದ್ರಿಗಿನ
ಕಿತ್ತೂರು ಅಂತ ಹೇಳಿ. ಇವಾಗ ಕಿತ್ತೂರು ಅಂತಾರೆ. ಇವಾಗ ಬಾಲಾಜಿ ದತ್ತು ಮಕ್ಕಳಿಗೆ ಎಷ್ಟು ಇವಾಗ ಕ್ರಿಸ್ತ ಶಕ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮ ಏನೇ ಅಂತಂದ್ರಿಗಿನ ಜಾರಿಗೆ ತಂದ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಕೆಲವು ಸ್ವಲ್ಪ ಏನಂತಂದ್ರಿಗಿನ ವಿವರಣೆ ಇದೆ. ಲಾಸ್ಟ್ ಕ್ವಶನ್ ಇವಾಗ ಮುಗಿದಿರ್ತಕ್ಕಂಥ ವಿವರಣೆ. ಆಧುನಿಕ ಭಾರತದ ನವನಿರ್ಮಾಪಕ ಎಂದು ಖ್ಯಾತಿ ಗಳಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಡಾಲ್ಹೌಸಿ. ಯಾರಿವಾಗ ಆಧುನಿಕ ಭಾರತದ ನವನಿರ್ಮಾಣಕ ಅಥವಾ ನವನಿರ್ಮಾಪಕ ಎಂದು ಖ್ಯಾತಿ ಪಡೆದಂತ ವ್ಯಕ್ತಿ ಯಾರಂದ್ರಿಗಿನ ಡಾಲ್ಹೌಸಿ. ಆಮೇಲೆ ಕ್ರಿಸ್ತ ಶಕ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ಬಂದಿದ್ದ ಯಾವಾಗ 1848ರಲ್ಲಿ ಅಂತ ಹೇಳುದು. ಯಾವಾಗ 1848ರಲ್ಲಿ. ಇನ್ನೊಂದು ಏನಂತಂದ್ರೆ ಈಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಏನಂತಂದ್ರೆ ಈಗ ತಂದಂತ ವ್ಯಕ್ತಿ ಯಾರು ಇವಾಗ ಡಾಲ್ಹೌಸಿ. ಬಟ್ ಇರ್ತಕ್ಕಂಥ ಮೊದಲ ಸಂಸ್ಥಾನ ಯಾವ್ದು ಒಳಪಟ್ಟಿತ್ತಂದ್ರೆ ಈಗ ಸತಾರ್ ಅಂತ ಹೇಳ್ಬೋದು. 1848 ಯಾವ್ದು ಇವಾಗ ಸತಾರ್ ಅಂತ ಫಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆಮೇಲೆ ಮತ್ತೆ ಡಾಲ್ಹೌಸಿ ಅವರು ತಂದಂತ ಕೆಲವೊಂದು ಪ್ರಮುಖ ಕಾಯ್ದೆಗಳು ಕ್ರಿಸ್ತ ಶಕ 1853ರಲ್ಲಿ ಏಪ್ರಿಲ್ 16ರಂದು ಮುಂಬೈಯಿಂದ ತಾಣದವರಿಗೆ ಭಾರತ ಪ್ರಥಮ 34 ಕಿಲೋಮೀಟರ್ ಏನಂತಂದ್ರೆ ಈಗಿನ ಉದ್ದದ ರೈಲು ಹಳಿಯನ್ನು ಹಾಕ್ಸಿದಂತ ವ್ಯಕ್ತಿ ಯಾರು ಇವಾಗ ಡಾಲ್ಹೌಸಿ. ಯಾವಾಗ 1853ರಲ್ಲಿ ಕ್ರಿಸ್ತ ಶಕ ಪ್ರಥಮ ಬಾರಿಗೆ ಹಳಿಯನ್ನು ಹಾಕ್ಸಿದ ಮತ್ತೆ ರೈಲ್ವೆ ಹಳಿಯನ್ನು ಹಾಕ್ಸಿದಂತ ವ್ಯಕ್ತಿ ಯಾರು ಇವಾಗ ಡಾಲ್ಹೌಸಿ. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ಕ್ರಿಸ್ತ ಶಕ 1853ರಲ್ಲಿ ಕಲ್ಕತ್ತಾದಿಂದ ಆಗ್ರಾದವರಿಗೆ ಪ್ರಥಮ ಬಾರಿಗೆ ದೂರವಾಣಿ ಸಂಪರ್ಕವನ್ನು ಕಲ್ಪಿಸಿದಂತ ವ್ಯಕ್ತಿ ಯಾರು ಅಂತಂದ್ರಿಗಿನ ಅದು ಯಾರು ಇವಾಗ ಡಾಲ್ಹೌಸಿ ಅಂತ ಹೇಳ್ಬೋದು. ಯಾವ್ದು ಇವಾಗ ದೂರವಾಣಿ ನಾವು ಇರ್ತಕ್ಕಂಥ ಫೋನ್ ಮಾಡಕ್ ಹಚ್ಚಿವಲ್ಲ ಅದಿರ್ತಕ್ಕಂಥ ಯಾರು ಇವಾಗ 1853ರಲ್ಲಿ ಪ್ರಥಮ ಬಾರಿಗೆ ಏನಂತಂದ್ರಿಗಿನ ಕಲ್ಕತ್ತಾದಿಂದ ಆಗ್ರಾದವರಿಗೆ ಪ್ರಥಮ ಬಾರಿಗೆ ಏನಂತಂದ್ರಿಗಿನ ಆ ಸಂಪರ್ಕ ವಹಿಸಿದಂತ ವ್ಯಕ್ತಿ ಯಾರು ಇವಾಗ ಡಾಲ್ಹೌಸಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ 1857ರಲ್ಲಿ ಡಾಲ್ಹೌಸಿಯ ಕಾಲದಲ್ಲಿ ವುಡ್ಸ್ ವರದಿಯ ಪ್ರಕಟವಾಯಿತು. ಇದನ್ನು ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ. ಏನೈತಿ ಇವಾಗ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ. ಇದೊಂದು ಮೇನ್ ಪಾಯಿಂಟ್. ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೇಳಿದಂತ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಆಫ್ ಯು. ಹೋದಿಲ್ಲ ಇದು ಒಂದು ಕ್ರಿಸ್ತ ಶಕ 1854ರಲ್ಲಿ ಆಗ್ಬೇಕಾಯ್ತು. ಸ್ವಲ್ಪ ಏನೈತಂದ್ರೆ 1854ರಲ್ಲಿ ಲಾರ್ಡ್ ಡಾಲ್ಹೌಸಿ ಅವರ ಕಾಲದಲ್ಲಿ ವುಡ್ಸ್ ವರದಿಯ ಪ್ರಕಟವಾಯಿತು. ಇದನ್ನು ನಮ್ಮ ಭಾರತದ ಶಿಕ್ಷಣ ಮ್ಯಾಗ್ನಾ ಕಾರ್ಟ್ ಎನ್ನುವರು. ಯಾವಾಗ ಭಾರತದ ಒಂದು ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎನ್ನುವರು. ಯಾವಾಗ 1854ರಲ್ಲಿ. ಇದೊಂದು ಇವಾಗ ಲಾರ್ಡ್ ಡಾಲ್ಹೌಸಿ ಅವರ ಕಾಲದಲ್ಲಿ ವುಡ್ಸ್ ವರದಿ ಇರ್ತಕ್ಕಂಥ ಪ್ರಕಟ. ಇದನ್ನು ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎನ್ನುವರು. ಆಲ್ ಆಫ್ ಯು ಎಲ್ಲರಿಗೆ ಥ್ಯಾಂಕ್ ಯು.